Hey guys, welcome back to our YouTube channel. Let's go. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಸ್ಕಿನ್ ಕೇರನ್ನು ನಾವು ಸಮ್ಮರಲ್ಲಿ ಹೇಗೆ ಮಾಡೋದು. ಇವಾಗ ಹೊರಗಡೆಯಿಂದ ಮನೆಗೆ ಬಂದಿದ್ದೀನಿ. ಸೊ ಹೊರಗಡೆಯಿಂದ ಮನೆಗೆ ಬಂದಾಗ ಫೇಸ್ ತುಂಬಾ ಟ್ಯಾನ್ ಆಗಿರುತ್ತೆ, ಹಾಗೆ ತುಂಬಾ ಇರಿಟೇಷನ್ ಫೀಲ್ ಆಗುತ್ತೆ, ಬೆವರು ಬಂದು ಸ್ಕಿನ್ ಎಲ್ಲ ಇರಿಟೇಷನ್ ರೀತಿ ಆಗುತ್ತೆ. ಸೊ ಮನೆಗೆ ಬಂದ ತಕ್ಷಣ ನಾವು ಏನು ಮಾಡ್ಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಮೇಯ್ನ್ ಆಗಿ ಈ ಸಮ್ಮರ್ ಮತ್ತು ವಿಂಟರಲ್ಲಿ ಸ್ಕಿನ್ ಕೇರ್ ಅನ್ನೋದು ಸಾಮಾನ್ಯವಾಗಿ ಮಾಡ್ತಾನೆ ಇರಬೇಕಾಗುತ್ತೆ. ಯಾಕಂತ ಹೇಳಿದರೆ, ಸೊ ಸಮ್ಮರಲ್ಲಿ ನಮಗೆ ಸ್ವೆಟ್ ಆಗೋದು, ಇರಿಟೇಷನ್ ಆಗೋದಂತೂ ಕಾಮನ್. ಅದೇ ಥರ ವಿಂಟರಲ್ಲಿ ಡ್ರೈ ಆಗುತ್ತೆ ಸ್ಕಿನ್ನು. ಸೊ ಅದಕ್ಕೂ ಕೂಡ ಬೇರೆ ಬೇರೆ ಹೋಮ್ ರೆಮಿಡಿ ಇರುತ್ತೆ. ಇನ್ನು ಹೊರಗಡೆಯಿಂದ ಪ್ರಾಡಕ್ಟನ್ನು ತಂದು ಹಾಕ್ಬಹುದು. ಅದಕ್ಕೆ ತುಂಬಾ ಕಾಸ್ಟ್ಲಿ ಸ್ಪೆಂಡ್ ಮಾಡೋದಕ್ಕಿಂತ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನೇ ಬಳಸಿ ನಾವು ಸ್ಕಿನ್ ಕೇರನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಹಲವಾರು ಪ್ರಾಡಕ್ಟನ್ನು ಹೊರಗಡೆ ತರೋದಕ್ಕಿಂತ ಮನೆಯಲ್ಲಿರುವಂತಹ ವಸ್ತುಗಳನ್ನು ಯೂಸ್ ಮಾಡಿ ಸ್ಕಿನ್ ಕೇರ್ ಅನ್ನ ಮಾಡ್ತಾನೆ ಇರ್ತೀನಿ. ನಿಮ್ ಜೊತೆ ಕೂಡ ಅದನ್ನ ನಾನು ಶೇರ್ ಮಾಡಬೇಕು ಅಂತ ಹೇಳಿ ತುಂಬಾ ದಿನದಿಂದ ಅನ್ಕೊಂಡಿದ್ದೀನಿ. ಬಟ್ ಇವತ್ತು ಆ ದಿನ ಬಂದಿತ್ತು. ಸೊ ಹಾಗೆ ನಿಮ್ ಜೊತೆ ನಾನು ಇವಾಗ ಸಮ್ಮರ್ ಅಲ್ಲಿ ನಾವು ಸ್ಕಿನ್ ಅನ್ನ ಹೇಗೆ ನಾವು ಮೇಂಟೈನ್ ಮಾಡಬಹುದು, ಟ್ಯಾನ್ ರಿಮೂವ್ ಮಾಡ್ಲಿಕ್ಕೆ, ಗ್ಲೋ ಆಗ್ಲಿಕ್ಕೆ, ಸೊ ಇನ್ಸ್ಟೆಂಟ್ ಆಗಿ ನಮ್ಗೆ ಕೂಲ್ ಆಗ್ಲಿಕ್ಕೆ ಏನೆಲ್ಲ ಮಾಡಬಹುದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ಮುಂದೆ ಬರುವಂತ ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ಬಂದು ಇವಾಗ ನಾವು ಹೊರಗಡೆಯಿಂದ ಬಂದ ತಕ್ಷಣನೇ ತುಂಬಾನೇ ಟ್ಯಾನ್ ಆಗ್ತೀವಿ, ಹಾಗೆ ಸ್ವೆಟ್ ಆಗಿರ್ತೀವಿ. ಬಂದ ತಕ್ಷಣ ವಾಟರ್ ಕಂಟೆಂಟ್ ಅನ್ನ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ನಾವು ಜಾಸ್ತಿ ನೀರನ್ನ ಕುಡಿಬೇಕು. ನಾವು ಯಾವುದೇ ಹೋಮ್ ರೆಮಿಡಿ ಯೂಸ್ ಮಾಡ್ಲಿ, ಹೊರಗಿನ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಲಿ, ನೀರಂತೂ ತುಂಬಾನೇ ಕುಡಿಬೇಕಾಗತ್ತೆ. ಇವಾಗ ಸಮ್ಮರ್ ಅಲ್ಲಿ 3-4 ಲೀಟರ್ ನೀರಾದ್ರೂ ಕುಡಿಲೇಬೇಕು. ಅದೊಂದ್ ಕಡೆ ಆದ್ರೆ ನಾವು ಸ್ಕಿನ್ ಅನ್ನ ಹೇಗೆ ಮೇಂಟೈನ್ ಮಾಡಬಹುದು, ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ ಅದ್ಯಾವುದು ಅನ್ನೋದನ್ನ ಮೊದಲಿಗೆ ಶೇರ್ ಮಾಡ್ತೀನಿ ಬನ್ನಿ. ಸಾಮಾನ್ಯವಾಗಿ ತುಂಬಾ ಜನರಿಗೆ ಗೊತ್ತಿರುತ್ತೆ, ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ ತುಂಬಾನೇ ಹೆಲ್ಪ್ ಆಗುತ್ತೆ ಫೇಸ್ಗೆ ಇರ್ಬಹುದು, ಹೇರ್ಗೆ ಇರ್ಬಹುದು. ಸೊ ಅದರಲ್ಲಿ ಯಾವ ರೀತಿ ಹಚ್ಚಬೇಕು, ಹೇಗೆ ಹಚ್ಚಬೇಕು, ಯಾವಾಗ ಯಾವ ರೀತಿಯಾಗಿ ಹಚ್ಚಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಅದೇ ರೀತಿಯಾಗಿ ನಾನು ಸಿಂಪಲ್ ರೆಮಿಡಿಯನ್ನ ಯೂಸ್ ಮಾಡಿಕೊಂಡು ಫೇಸ್ ಅನ್ನ ಕೂಲ್ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ಫೇಸ್ ಮಾತ್ರ ಕೂಲ್ ಮಾಡೋದಲ್ಲ, ಸೊ ಟ್ಯಾನ್ ಅನ್ನು ಕೂಡ ರಿಮೂವ್ ಮಾಡುತ್ತೆ. ಇವಾಗ ಬ್ಲ್ಯಾಕ್ ಆಗಿರುತ್ತೆ, ಹೊರಗಡೆ ಸನ್ಸ್ಕ್ರೀನ್ ಹಾಕಿದ್ರು ಕೂಡ ಒಂದ್ ಸೈಡ್ ಅಲ್ಲಿ ಟ್ಯಾನ್ ಆಗಿ ಫೀಲ್ ಆಗುತ್ತೆ. ಸೊ ಅವಾಗ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಮಾಡುವಂತ ಈ ಹೋಮ್ ರೆಮಿಡಿನ ನಾವು ವಾರಕ್ಕೆ 3-4 ಬಾರಿ ಆದ್ರೂ ಯೂಸ್ ಮಾಡಬಹುದು. ಹೊರಗಡೆ ಹೋಗಿ ಬಂದ ತಕ್ಷಣನೇ ಫೇಸ್ ಅನ್ನ ಕೂಲ್ ಮಾಡ್ಲಿಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಮನೆಯಲ್ಲಿ ಮಾಡಿರುವಂತಹ ಈ ರೆಮಿಡಿನ. ಸೊ ಇದೇನು, ಇದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬನ್ನಿ. ಸೌತೆಕಾಯಿ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಡೈರೆಕ್ಟ್ ಆದರೂ ಕೂಡ ಹಾಕ್ಕೊಳ್ಬಹುದು. ಸೊ ಹಾಗೆ ನಾನಿಲ್ಲಿ ಸ್ವಲ್ಪ ಮೊಸರು ಕೂಡ ತೆಗೆದುಕೊಂಡಿದ್ದೀನಿ. ಸೊ ಇಲ್ಲಿ 2 ಇಂಗ್ರೀಡಿಯೆಂಟ್ ತೆಗೆದುಕೊಂಡಿದ್ದೀನಿ, ಮೊಸರು ಮತ್ತು ಸೌತೆಕಾಯಿ. ಸೊ ಇವಾಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ನಾನು ಸೌತೆಕಾಯಿಯನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಮೊಸರು ಕೂಡ 2 ತುಂಬ ಈಸಿಯಾಗಿ ಮಾಡುವಂತಹ ಒಂದು ಸ್ಕಿನ್ ಕೇರ್ ರೆಮಿಡಿ. ಇದು ತುಂಬಾ ಫೇಸನ್ನು ಕೂಲಾಗಿ ಇಡುತ್ತೆ. ಸೊ ಇವಾಗ ಮೊಸರು ಕೂಡ ಇದ್ರ ಜೊತೆನೆ ಹಾಕ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ತಾ ಇದ್ದೀನಿ. ಸೊ ಇದೆರಡನ್ನ ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ಇವಾಗ. ಸೊ ಇವಾಗ ನಾನು ಒಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ ರುಬ್ಬಿಕೊಂಡಿರುವಂತಹ ಸೌತೆಕಾಯಿ ಮತ್ತು ಮೊಸರು ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದನ್ನ ಸಾಫ್ಟ್ ಆಗಿ ರುಬ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಇದು ಸ್ವಲ್ಪ ತೆಳುವಾಗಿರುತ್ತೆ ಆಯ್ತಾ. ಪೇಸ್ಟ್ಗೆ ಅಪ್ಲೈ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ಬಹುದು. ಅವಾಗ ನಾನು ಪೇಸ್ಟ್ಗೆ ಅಂತಾನೆ ಹೇಳಿ ಕಡಲೆ ಹಿಟ್ಟನ್ನು ಆಲ್ರೆಡಿ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿರ್ತೀನಿ. ಸೊ ಇದು ನಮಗೆ ಫೇಸನ್ನು ವಾಶ್ ಮಾಡಲಿಕ್ಕೆ ತುಂಬಾನೇ ಸಹಾಯ ಮಾಡುವಂತ ಒಂದು ಹೋಮ್ ರೆಮಿಡಿ ಇದು. ಸೊ ಇದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕಡಲೆ ಹಿಟ್ಟು ಹಾಕಿದಾಗ ಇದು ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ. ಇದನ್ನು ನೀವು ಟ್ರೈ ಮಾಡಲೇಬೇಕು, ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನಾವು ಮನೆಯಲ್ಲೇ ಇರುವಂತ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಸ್ಕಿನ್ ಕೇರ್ ಅನ್ನ ಮಾಡ್ಕೊಳ್ಬಹುದು. ಇದನ್ನ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಇದನ್ನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಕೂಡ ಮಾಡಿ ಇಟ್ಕೋಬಹುದು. ಇವಾಗ ನನಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಫೇಸ್ಗೆ ಹಾಕ್ಕೊಳ್ತೀನಿ. ಫ್ರಿಡ್ಜಲ್ಲಿ ಇಡೋದ್ರಿಂದ ಕೂಲ್ ಆಗಿರುತ್ತೆ, ಮತ್ತೆ ಫೇಸ್ಗೆ ಅಪ್ಲೈ ಮಾಡುವಾಗಲೂ ಕೂಡ ತುಂಬ ಕೂಲ್ ಆಗಿರುತ್ತೆ. ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಒಂದು ಫೇಸ್ ಕೂಲಿಂಗ್ ಹೋಮ್ ರೆಮಿಡಿ. ಇದು ಫೇಸನ್ನು ಕೂಲ್ ಮಾಡೋದಲ್ಲದೆ ಫ್ರೆಶ್ ಆಗಿಡುತ್ತೆ, ಹಾಗೆ ಟ್ಯಾನ್ ರಿಮೂವ್ ಮಾಡುತ್ತೆ. ನಾವು ಹೊರಗಡೆ ಬಂದ ತಕ್ಷಣನೇ ಇದರಿಂದ ಫೇಸನ್ನು
ಫೇಸ್ಗೆ ಹಚ್ಚಿ ಒಂದು 5 ನಿಮಿಷ ಇಟ್ಟು ಮತ್ತೆ ವಾಶ್ ಮಾಡಿದರೆ ನೀವೇ ನೋಡ್ಬೋದು ಎಷ್ಟು ಫ್ರೆಶ್ ಆಗುತ್ತೆ, ಎಷ್ಟು ಫೇಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಬನ್ನಿ ಇವಾಗ ಇದನ್ನು ಅಪ್ಲೈ ಮಾಡೋಣ. ಸೊ ಗಾಯ್ಸ್ ನೋಡಿದ್ರಲ್ಲ, ಇದನ್ನ ಇವಾಗ ನಾನು ಫೇಸ್ಗೆ ಹಚ್ಕೊಳ್ತೀನಿ. ಸೊ ಈಗಾಗಲೇ ನಾನು ಹೊರಗಡೆಯಿಂದ ಬಂದಿದ್ದೀನಿ. ಸೊ ಬರಬೇಕಾದ್ರೆ ಸ್ವೆಟ್ ಆಗಿತ್ತು. ಸೊ ಇವಾಗ ಇದನ್ನು ನಾನು ಫೇಸ್ಗೆ ಹಚ್ಚಿ ಒಂದು 5ರಿಂದ 10 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಇದನ್ನು ಹಚ್ಚಿಬಿಟ್ಟು ನಮಗೆ ರೆಗ್ಯುಲರ್ ಯಾವ ಕೆಲಸ ಇದೆ ಅದನ್ನು ಮಾಡ್ಕೊಳ್ಬೋದು. ಅವಾಗ ತುಂಬಾ ಕೂಲ್ ಫೀಲ್ ಕೊಡುತ್ತೆ. ಹೊರಗಡೆಯಿಂದ ಬಂದ ತಕ್ಷಣ ಇದನ್ನು ಹಚ್ಬೋದು. ಸೊ ಇವಾಗ ನಾನು ಇದನ್ನು ಹಚ್ಚಿ ಆಮೇಲೆ 10 ನಿಮಿಷ ಬಿಟ್ಟು ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ಅವಾಗ ನನಗೆ ಫ್ರೆಶ್ ಅಂತ ಫೀಲ್ ಆಗುತ್ತೆ, ಗ್ಲೋ ಆಗಿ ಫೀಲ್ ಆಗುತ್ತೆ, ಜೊತೆಗೆ ತುಂಬಾನೇ ಕೂಲ್ ಆಗಿ ಫೀಲ್ ಆಗುತ್ತೆ. ಸೊ ಬನ್ನಿ ಇವಾಗ ಇದನ್ನು ಹಚ್ಬಿಡೋಣ. ಇದನ್ನು ಹಚ್ಚೋಕ್ಕಿಂತ ಮುಂಚೆ ಆಲ್ರೆಡಿ ನಾನು ಮೇಕಪ್ ಅನ್ನು ಮಾಡಿ ಹೊರಗಡೆ ಹೋಗಿರ್ತೇನೆ. ಅದನ್ನು ಮೊದಲಿಗೆ ರಿಮೂವ್ ಮಾಡಬೇಕು. ನಾರ್ಮಲ್ ತಣ್ಣೀರಲ್ಲಿ ಕೂಡ ರಿಮೂವ್ ಮಾಡ್ಬೋದು, ಅಥವಾ ಈ ರೀತಿ ಚಿಕ್ಕ ಚಿಕ್ಕ ಪ್ಯಾಕೆಟ್ ಅಲ್ಲಿ ರೆಡ್ ವೈಪ್ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಕೂಡ ಫೇಸ್ ಅನ್ನ ಕ್ಲೀನ್ ಮಾಡ್ಕೊಳ್ಬಹುದು. ನಾನು ಇವಾಗ ಈಸಿಯಾಗಿ ಇದಾಗುತ್ತೆ ಅಂತ ಹೇಳಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ನಾನು ಮೇಕಪ್ ಅನ್ನ ಇದರಿಂದ ರಿಮೂವ್ ಮಾಡ್ಕೊಳ್ತೀನಿ. ಸೊ ಮೇಕಪ್ ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಆಗ್ತಿದೆ ಇದರಲ್ಲಿ. ಇದೆಲ್ಲ ನಾನು ಮನೆಯಲ್ಲಿ ಯೂಸ್ ಮಾಡಿ ವರ್ಕ್ ಆಗಿರುವಂತಹ ಹೋಮ್ ರೆಮಿಡಿಯನ್ನ ಶೇರ್ ಮಾಡ್ತಾ ಇರೋದು. ಸೊ ವರ್ಕ್ ಆಗಿರುವುದಕ್ಕೋಸ್ಕರ ನಿಮ್ ಜೊತೆ ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ ಇವಾಗ ಫೇಸ್ಗೆ ಅಪ್ಲೈ ಮಾಡೋಣ. ಸದ್ಯಕ್ಕೆ ಇದನ್ನ ನಾನು ಕೈಯಿಂದನೇ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರಿಜ್ ಇಂದ ತೆಗೆದುಕೊಂಡಿರುವಂತಹ ಮೊಸರು, ಸೌತೆಕಾಯಿ ಫೇಸ್ ಅನ್ನ ಕೂಲ್ ಆಗಿಡುತ್ತೆ, ಹಾಗೆ ಬ್ರೈಟ್ ಆಗಿ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ನೀವು ಫ್ರೀ ಆಗಿದ್ರೆ ಸೌತೆಕಾಯಿಯನ್ನ ಕೂಡ ರೌಂಡ್ ಆಗಿ ಕಟ್ ಮಾಡಿ ಕಣ್ಣಿನ ಮೇಲೆ ಇಟ್ಟು ಮಲಗಬಹುದು. ಒಂದು 10 ನಿಮಿಷ ಆದ್ರೂ ರೆಸ್ಟ್ ಮಾಡಬಹುದು. ಸೊ ನಮ್ಗೆ ಎಲ್ಲಿ ರೆಸ್ಟ್ ಇರುತ್ತೆ. ಸೊ ಇದನ್ನ ಹಚ್ಕೊಂಡು ಮತ್ತೆ ಕೆಲಸ ಮಾಡೋದು. ಸ್ವಲ್ಪ ಡ್ರೈ ಆಗ್ತಿರುವಾಗಲೇ ಇದನ್ನ ವಾಶ್ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಆಗಿ ಡ್ರೈ ಮಾಡ್ಲಿಕ್ಕೆ ಬಿಡಬೇಡಿ, ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನ ರಿಮೂವ್ ಮಾಡ್ಲಿಕ್ಕೆ. ಯಾಕಂದ್ರೆ ಕಡಲೆ ಹಿಟ್ಟು ಕೂಡ ಹಾಕಿರ್ತೀವಿ. ಸೊ ಹಾಗಾಗಿ ಚೆನ್ನಾಗಿ ಇದನ್ನ ಅಪ್ಲೈ ಮಾಡ್ಕೊಂಡು ಮತ್ತೆ ನಾನು ಡ್ರೈ ಆದ್ಮೇಲೆ ಸಿಗ್ತೀನಿ. ಸೊ ಇವಾಗ ಫೇಸ್ಗೆ ಅಪ್ಲೈ ಮಾಡಿದಾಗಿದೆ. ಇವಾಗ ನೀವು ನೋಡಿ, ಸ್ವಲ್ಪ ಹೊರಗಡೆ ಗಾಳಿ ಏನಾದ್ರೂ ಬೀಸ್ತಾ ಇದ್ರೆ ಫುಲ್ಲು ಕೂಲ್ ಆಗಿ AC ಮಲಗಿದ ಹಾಗೆ ಫೀಲ್ ಆಗ್ಬಿಡತ್ತೆ ನೋಡಿದ್ರೆ. ಇವಾಗ 10 ನಿಮಿಷ ಆಗಿದೆ, ಫೇಸ್ ಡ್ರೈ ಕೂಡ ಆಗ್ತಾ ಇದೆ. ಸೊ ಬೇಸನ್ ಹಾಕಿರೋದ್ರಿಂದ ಸ್ವಲ್ಪ ಟೈಟ್ ಫೀಲ್ ಆಗ್ತಾ ಇದೆ. ಸೊ ಪಟಾಪಟ್ ಅಂತ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಫೈನಲಿ ಫೇಸ್ ಅನ್ನ ಚೆನ್ನಾಗಿ ವಾಶ್ ಮಾಡಿದಾಯ್ತು. ತುಂಬಾನೇ ಫ್ರೆಶ್ ಫೀಲ್ ಕೊಡ್ತು. ಸೊ ಇವಾಗ ಇದನ್ನ ಚೆನ್ನಾಗಿ ಒರೆಸ್ಕೊಂಡ್ ಬಿಡ್ತೇನೆ. ಸೊ ಬಂದ ತಕ್ಷಣ ತಣ್ಣೀರಲ್ಲಿ ವಾಶ್ ಮಾಡೋದಕ್ಕಿಂತ ಸೊ ತುಂಬ ಜಾಸ್ತಿ ಇರಿಟೇಷನ್ ಇದ್ದಾಗ ಇದನ್ನು ಟ್ರೈ ಮಾಡಿಬಿಡಿ, ತುಂಬ ಚೆನ್ನಾಗಿರುತ್ತೆ. ಫೈನಲಿ ಫೇಸ್ ಅಂತೂ ಒಳ್ಳೆ ಫ್ರೆಶ್ ಫೀಲ್ ಕೊಡ್ತಾ ಇದೆ. ಮನೆಯಲ್ಲಿದ್ರೂ ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಸಮ್ಮರಲ್ಲಿ ಮನೇಲಿದ್ರೂ ಕೂಡ ಸ್ವೆಟ್ ಆಗಿಬಿಡ್ತೀವಿ. ಸೊ ಅವಾಗಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಕೊನೆಗೆ ನಾನಿಲ್ಲಿ ಅಲೋವೆರಾ, ಇದಂತೂ ಮಸ್ಟ್. ನಾನು ಯಾವಾಗಲೂ ಅಷ್ಟೇ ಫೇಸನ್ನು ವಾಶ್ ಮಾಡಿದ ತಕ್ಷಣವೇ ಇದನ್ನು ಹಚ್ಕೊಂಡು ಬಿಡ್ತೀನಿ. ಸೊ ಇದು ಕೂಡ ಅಷ್ಟೇ ತುಂಬಾ ಕೂಲ್ ಮಾಡುವಂತಹ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನು ಫೇಸ್ ವಾಶ್ ಮಾಡಿದ ತಕ್ಷಣ ಅಲ್ಲ, ರಾತ್ರಿ ನೈಟ್ ಸ್ಕಿನ್ ಕೇರ್ಗೂ ಕೂಡ ಇದನ್ನೇ ಬಳಸ್ತೇನೆ. ಇದು ಕೂಡ ಅಷ್ಟೇ, ರಾತ್ರಿ ಫೇಸ್ ವಾಶ್ ಮಾಡಿದ ತಕ್ಷಣವೇ ನಾನು ಅಲೋವೆರಾನ ಸ್ವಲ್ಪ ತೆಗೆದು ಹಾಕಿ ಫೇಸ್ಗೆ ಹಚ್ಕೊಳ್ತೀನಿ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಕೂಡ. ನಂದು ಆಲ್ರೆಡಿ ಡ್ರೈ ಸ್ಕಿನ್ ಆಗಿತ್ತು. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಫೇಸ್ ಯಾವಾಗಲೂ ಕ್ಲಿಯರ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಇಷ್ಟೇನೆ, ತುಂಬ ಸಿಂಪಲ್ ಹೋಮ್ ರೆಮಿಡಿ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನೂ ಹಲವಾರು ರೀತಿಯ ಸ್ಕಿನ್ ಕೇರ್ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.